ಮದ್ವೆ ಯಾವಾಗ ಅಂತ ಕೇಳದೆ ಬಿಟ್ಬಿಡ್ಬೇಕು. ಸುಖ ಶಾಂತಿ ನೆಮ್ಮದಿಯಿಂದ ಬದುಕುತ್ತಿರುವಾಗ ಜನ ಕೇಳೋ ಪ್ರಶ್ನೆ ಮದ್ವೆ ಯಾವಾಗ ಅಂತ. ಮದ್ವೆ ಆಗುತ್ತೆ. ಇವಾಗ ದೊಡ್ಡವ್ರು ಹೇಳೋ ಪ್ರಕಾರ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂದ್ರೆ ಸ್ವರ್ಗದಲ್ಲಿ ನಿಶ್ಚಯ ಆಗಿರೋ ಪ್ರಕಾರನೇ ಆಗುತ್ತೆ ಬಿಡಿ. ಸೊ ನಂದು ಏನ್ ಪ್ರಶ್ನೆ ಅಂದ್ರೆ, ಸ್ವರ್ಗದಲ್ಲಿ ನಿಶ್ಚಯ ಆಗಿರ್ಬೇಕಂದ್ರೆ ಎಷ್ಟು ಎಕರೆ ಜಮೀನ್ ಇರ್ಬೇಕು, ಎಷ್ಟು ಲಕ್ಷ ಸಂಬಳ ತಗೊಬೇಕು, ಅಂಡ್ ಎಷ್ಟು ಜಮೀನ್ ಇರ್ಬೇಕು, ಎಷ್ಟು ಬಾಡಿಗೆ ಬರ್ಬೇಕು. ಸೊ ಇವಾಗ ಏನಾಗುತ್ತೆ, ಪ್ರೊಫೈಲ್ ನೋಡೋದಕ್ಕೆ ಶುರುನೇ ಅಲ್ಲಿಂದ ಆಗುತ್ತೆ. ಸೊ ಪ್ರೊಫೈಲ್ ಶೇರ್ ಆಗುತ್ತೆ, ಎಷ್ಟು ಸಂಬಳ ಇದೆಲ್ಲ ಲೆಕ್ಕಾಚಾರ ಮಾಡ್ತಾರೆ. ಲೆಕ್ಕಾಚಾರ ಎಲ್ಲ ಮಾಡಿದಾದ್ಮೇಲೆ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಹೋಗ್ತಾರೆ. ಎಂಡ್ ಆಫ್ ದ ಡೇ ಮದುವೆ ಆಗುತ್ತೆ. ಆವಾಗ ಹೇಳ್ತಾರೆ, ಓ ಇದು ಸ್ವರ್ಗದಲ್ಲಿ ನಿಶ್ಚಯ ಆಗಿರೋ ಮದುವೆ. ನೀವು ಬಿಸ್ನೆಸ್ ಮಾಡ್ಬಿಟ್ರಲ್ಲ. ಜಯಂತ್ ಕಾಯ್ಕಿಣಿ ಅವರು ಒಂದು ಅದ್ಭುತವಾಗಿ ಹೇಳಿದ್ದಾರೆ, ಸರಿಯಾದ ಜೋಡಿ ಅಂತ ಸಿಗುವುದು ಚಪ್ಪಲಿಗೆ ಮಾತ್ರ, ಮಿಕ್ಕಿದೆಲ್ಲವೂ ಹೊಂದಾಣಿಕೆ ಅಂತ. ಸೊ ಹಂಗೆ ಯಾರೊಬ್ರು ಸಿಗ್ತಾರೆ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಹಂಗೇನೋ ಒಂದಾಗುತ್ತೆ. ಅಂಡ್ ಎಲ್ರಿಗೂ ಮದ್ವೆ ಅಂತಾರಲ್ವಾ, ಮದ್ವೆ ಆಗಿ ಸರಿ ಬರ್ದೆ ಸತ್ತಿರೋರ್ ಸಂಖ್ಯೆ ಲಕ್ಷಾಂತರ ಇದೆ. ಮದ್ವೆ ಆಗಿಲ್ಲ ಅಂತ ಯಾರು ಸತ್ತಿಲ್ಲ. ಸತ್ತಿದ್ರು ಒಬ್ರೋ ಇಬ್ರೋ 5 10 ಕಡಿಮೆ. ಸೊ ಆಗ್ತೀನಿ, ಆದ್ರೆ ಸಾಧ್ಯವಾದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ಹೇಳಲ್ಲ. ನನ್ಗೆ ಗ್ರ್ಯಾಂಡ್ ಮದ್ವೆ ಬಗ್ಗೆ ನಂಬಿಕೆ ಇಲ್ಲ. ಸರಳವಾಗಿ ಆಗ್ಬೇಕು. ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಬೇಕು ಅನ್ನೋದಕ್ಕಿಂತ ಗ್ರ್ಯಾಂಡ್ ಆಗಿ ಬದುಕಬೇಕು ಅನ್ನೋದಷ್ಟೇ ಇಂಟೆನ್ಷನ್.